ವಿಡಿಯೋ ಇವತ್ತಿಗೆ ನಾನು ಹೈದರಾಬಾದಿಗೆ ಬಂದ್ಬಿಟ್ಟು ಆಲ್ರೆಡಿ 7 ದಿನ ಆಗಿದೆ. ಇವಾಗ ನೋಡ್ಬೋದು ನಾನು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟೆ. ಇವಾಗ ಇಲ್ಲಿಂದ ಹೊರಡೋದಷ್ಟೇ ಬಾಕಿ. ಇವಾಗ ಅವ್ರ ಹತ್ರ ಮಾತಾಡ್ಕೊಂಡು ಹೊರಡೋಣ. ಅವ್ರ ಕಾಲ್ ಹಾಕೊಂಡೆ ಇವಾಗ ಆಲ್ ಇಂಡಿಯಾ ಟ್ರಿಪ್ ಮಾಡ್ತಾ ಇದ್ದೀನಿ. ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋದ್ರಿಂದ ಇವಾಗ ಅವ್ರ ಕಾಲ್ ಹಾಕೊಂಡೇ ಹೋಗ್ಬೇಕು. ಮತ್ತೆ ಬೆಂಗಳೂರಲ್ಲಿ, ತಮಿಳ್ನಾಡಲ್ಲಿ, ಕೇರಳದಲ್ಲಿ ಯಾರಿಗಾದ್ರೂ ಕಾಲ್ ಹಾಕ್ಸ್ಕೋಬೇಕಂದ್ರೆ ಡೈರೆಕ್ಟಾಗಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನೇ ಅಲ್ಲಿ ನಿಮಗೆ ಇನ್ಚಾರ್ಜ್ ಆಗಿರ್ತೀನಿ, ಮೀನ್ಸ್ ಆಫೀಸೆಲ್ಲ ನೋಡ್ಕೋತಾ ಇರೋದು. ಸೊ ಅದರಿಂದ ನೀವು ಡೈರೆಕ್ಟಾಗಿ ನನ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು. ಹೋಗ್ತಾ ಹೋಗ್ತಾ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. ಜೈ ಆಂಜನೇಯ. ಅವ್ರ ಹತ್ರ ಮಾತಾಡ್ಸ್ಕೊಂಡು ಕೊಟ್ಟಿದ್ದಾರೆ, ತಿಂದ್ಬಿಟ್ಟು ನಿಮ್ಗೆ ಸಿಗ್ತೀನಿ. ಇವಾಗ ನೋಡಿದ್ರೆ ನಂದು ಬಂದ್ಬಿಟ್ಟು ಇಲ್ಲಿಂದ ಹೊರಡುವ ಸಮಯ. ಎಲ್ಲರಿಗೂ ನಮಸ್ಕಾರ. ನಾವೆಲ್ಲಿದ್ದೀವಿ ಅಂತ ನೋಡಿದ್ರೆ ಹೈದರಾಬಾದಲ್ಲಿ ಇದ್ದೀನಿ. ನನಗೇನು ಸ್ಪಾನ್ಸರ್ಶಿಪ್ ಕೊಟ್ಟಿದ್ರೋ ಅದೇ ಜಾಗದಲ್ಲಿ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್ ಟು ಗಿವಿಂಗ್ ದಿಸ್ ಆಪರ್ಚುನಿಟಿ ಟು ಮೀ. ನನಗೆ ಸ್ಪಾನ್ಸರ್ಶಿಪ್ ಆಗಿ ಇಲ್ಲಿ ಆಪರ್ಚುನಿಟಿ, ಈ ಬ್ರ್ಯಾಂಡ್ಗೆ ಸ್ಪಾನ್ಸರ್ಡ್ ಮೀನ್ಸ್ ಈ ಬ್ರ್ಯಾಂಡ್ ಬಂದ್ಬಿಟ್ಟು ನನಗೆ ಇವಾಗ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸೆಲೆಕ್ಟ್ ಮಾಡಿರೋದು. ಪ್ಲಸ್ಸು ನನ್ನ ಬೆಂಗಳೂರು, ಕೇರಳ, ತಮಿಳ್ನಾಡು ನಿಮ್ಗೆ ಏನೇ ಕಾಂಟ್ಯಾಕ್ಟ್ ಬೇಕಾದ್ರೂ ನನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಕೆಳಗೆ ನನ್ನ ನಂಬರ್ ಕೊಟ್ಟಿರ್ತೀನಿ, ಸಾರ್ ನಂಬರ್ ಕೊಟ್ಟಿರ್ತೀನಿ. ಹೈದರಾಬಾದು ಮತ್ತೆ ಈ ಕಡೆ ಎಲ್ಲಿಂದನೂ ನೀವು ಕಾಲ್ ಮಾಡ್ಬೇಕಂದ್ರೂ ಸಾರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಆಲ್ ಇಂಡಿಯಾ ಶಿಪ್ಪಿಂಗು ಮಾಡ್ತಾ ಇದೀವಿ, ಆಲ್ ಇಂಡಿಯಾ ಇದೂ ಮಾಡ್ತಾ ಇದೀವಿ. ಏನಂದ್ರೆ ಪ್ರಾಡಕ್ಟ್ಸ್ ಕೂಡ ಕೊಡ್ತಾ ಇದೀವಿ, ಕಾಲ್ ಕೂಡ ಹಾಕ್ಸ್ತಾ ಇದೀವಿ. ನಮ್ಗೆಲ್ಲ ಕಡೆ ಲಿಂಕ್ ಇದೆ, ನಿಮ್ಗೆ ಎಲ್ಲಿಂದನೂ ಬೇಕಾದ್ರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವಾಗ ನಾನು ಆಲ್ ಇಂಡಿಯಾ ಟ್ರಿಪ್ ಇಲ್ಲಿಂದ ಹೊರಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ. ಇವಾಗ ನೋಡ್ಬೋದು ನನ್ನ ಬ್ಯಾಗ್ ಎಲ್ಲ ಆಲ್ರೆಡಿ ರೆಡಿ ಆಗಿದೆ. ಇವಾಗ ಹೋಗೋದಷ್ಟೇ. ಸಾರ್ ಹತ್ರ ಮಾತಾಡ್ಸ್ಕೊಂಡು ಅವ್ರ ಇಲ್ಲಿ ಇಷ್ಟು ದಿನ ನೋಡ್ಕೊಂಡಿದ್ದಾರೆ. ಇಲ್ಲಿಂದ ಹೊರಡೋಣ. ಇದು ಬಂದ್ಬಿಟ್ಟು ಇಲ್ಲಿ ಇರೋದೆಲ್ಲ ನಮ್ಮ ಪ್ರಾಡಕ್ಟ್ಸೇ. ಇವಾಗ ನಮ್ಮ ಮೇಡ್ ಇನ್ ಮೀನ್ಸ್ ನಾನು ಹೇಳ್ದೆ ಅಲ್ಲ, ಎಲ್ಲ ನಮ್ಮ ಪ್ರಾಡಕ್ಟ್ಸೇ ಇರುತ್ತೆ ಅಂದ್ಬಿಟ್ಟು ನೋಡಿ. ಇದ್ರ ಮೇಲೇನು ನಮ್ಮ ಪ್ರಾಡಕ್ಟ್ ಹೆಸರೇ ಇರೋದು ನೋಡ್ಬೋದು ನೀವು. ನೆಕ್ಸ್ಟ್ ಲೆವೆಲ್ ಆಗಿದೆ. ನನ್ನ ಹೆಸರು ಕೂಡ ಇದೆ ಅದರಲ್ಲಿ. ಇವಾಗ ಈ ತರನೇ ಎಲ್ಲಾ ಪ್ರಾಡಕ್ಟ್ಸು ನಾವೇ ಮಾಡ್ತಾ ಇರೋದು. ಯಾವನು ನಮ್ಮ ಕೈಯಲ್ಲಿ ಆಗಲ್ವೋ ಅದನ್ನ ನಾವು ಆಚೆಯಿಂದ ತರಿಸ್ತಾ ಇದೀವಿ. ಮೀನ್ಸ್ ಇವಾಗ ನೋಡಿ, ಇದೆಲ್ಲ ಹೈಡ್ರಾಲಿಕ್ ನೀ ಜಾಯಿಂಟ್ಸ್ ಎಲ್ಲ ಬರುತ್ತೆ, ಅದ್ರೆಲ್ಲ ನಾವು ಇವಾಗ ಆಚೆಯಿಂದ ತರಿಸ್ತೀವಿ. ಇವಾಗ ಅದನ್ನೂ ಪ್ಲಾನ್ ಮಾಡ್ತಾ ಇದೀವಿ ನಾವು ಇಲ್ಲೇ ಮಾಡಕ್ಕೆ. ಎಸ್ ನೋ ಸರ್, ವಿ ಆರ್ ಟ್ರೈಯಿಂಗ್ ಟು ಡೂ ಆಲ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಇನ್ ಇಂಡಿಯಾ ಓನ್ಲಿ, ಮೇಡ್ ಇನ್ ಇಂಡಿಯಾ. ಇವಾಗ ಅದಕ್ಕೋಸ್ಕರ ಇವಾಗ ಟ್ರೈ ಮಾಡ್ತಾ ಇರೋದು. ಇದ್ರ ಬಗ್ಗೆ ಒಂದು ಟೈಮ್ ಚಿಕ್ಕದಾಗಿ ಇಂಗ್ಲಿಷ್ ಅಲ್ಲಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಬಿಡೋಣ ಬನ್ನಿ. ಸರ್ explain kar dijiye sir. Yeah, mainly mechanical knee joints and foot we are making, and carbon fiber basic design also we are making, and some pneumatic knee joints, hydraulic knee joints, and advanced carbon fiber foots we are taking from Asur and other brands, and basically we are using some brand from USA and Germany, but other mechanical things and basic carbon food things we are making here in India. ನೋಡ್ಬೋದು, ಇದು ಬಂದ್ಬಿಟ್ಟು ನಮ್ಮ ಸಾಕೆಟ್ಗೆ ಲಾಕ್ ಹಾಕೋ ಜಾಗ. ಮೀನ್ಸ್ ಇದು ಬಂದ್ಬಿಟ್ಟು ನಿಮ್ಗೆ ನೋಡ್ಬೋದು, ಹಿಂಗ್ ಲಾಕ್ ಹಾಕಿ ಹಿಂಗ್ ತೆಗಿಯೋದು. ಮೀನ್ಸ್ ಡೈರೆಕ್ಟ್ ಆಗಿ ಹಿಂಗ್ ಲಾಕ್ ಆಗುತ್ತೆ. ಇದು ಬಂದ್ಬಿಟ್ಟು ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ ನಿಮ್ಗೆ, ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಸಾಕೆಟ್ ಒಳಗೆ ನೋಡ್ಬೋದು ಈ ಬಟನ್ ಇದೆ. ಈ ಬಟನ್ ಒಳಗೆ ಇಲ್ಲಿ ಹೋಗಿ ಡೈರೆಕ್ಟ್ ಆಗಿ ಹಿಂಗ್ ಕುತ್ಕೊಳ್ಳುತ್ತೆ. ಇವಾಗ ನೋಡ್ಬೋದು ಈ ರಾಡ್ ಇದೆಯಲ್ಲ, ಈ ಡೈರೆಕ್ಟ್ ಆಗಿ ಎತ್ಕೊಂಡೋಗಿ ಈ ತರ ಕೂರ್ಸೋದಷ್ಟೇ. ಈ ತರ ಡೈರೆಕ್ಟ್ ಆಗಿ ಬರುತ್ತೆ. ಅವಾಗ ನಿಮ್ಗೆ ಬೆಲ್ಟ್ ಹಾಕೋ ಅವಶ್ಯಕತೆ ಇರಲ್ಲ. ಇವಾಗ ತುಂಬಾ ಜನಕ್ಕೆ ಏನಾಗುತ್ತೆ ಅಂದ್ರೆ ಬೆಲ್ಟ್ ಹಾಕ್ಬೇಕು ಅದು ಇದು ಅಂತ ಇರುತ್ತೆ. ತುಂಬಾ ಜನಕ್ಕೆ ಒಂದ್ ಸೆಕೆಂಡ್ ನಿಮ್ಗೆ ಇನ್ನೂ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಒಂದ್ ಸೆಕೆಂಡ್. ಇದು ಬಂದ್ಬಿಟ್ಟು ಈ ಲೈನರ್ ಇದೆಯಲ್ಲ, ಈ ಲೈನರ್ ಬಂದ್ಬಿಟ್ಟು ನಮ್ ಕಾಲಿಗೆ ಫಿಟ್ ಮಾಡ್ತೀವಿ. ಇದು ಎತ್ಕೊಂಡು ಹೋಗಿ ಕರೆಕ್ಟ್ ಆಗಿ ಇಲ್ಲಿ ಕೂರ್ಸ್ಬಿಟ್ರೆ ಕುತ್ಕೊಂಡ್ಬಿಡ್ತು. ಇಷ್ಟೇ. ನೀವ್ ಏನ್ ಕಿತ್ಲಾಡಿದ್ರು ಬರಲ್ಲ, ಏನ್ ಮಾಡಿದ್ರು ಬರಲ್ಲ. ಹಂಗೆ ಇದನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಲೆವೆಲ್. ನೀವೇನಾದ್ರೂ ನಮ್ಮ ಪ್ರಾಡಕ್ಟ್ಸ್ನ ತಗೋಬೇಕು ಅಂದ್ರೆ ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕೆಳಗೆ ನಂಬರ್ ಕೊಟ್ಟಿರ್ತೀನಿ. ಜೈ ಆಂಜನೇಯ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ನಮ್ಮ ಆಲ್ ಇಂಡಿಯಾ ಕಡೆಗೆ ಹೊರಡೋಣ. ಇಷ್ಟು ದಿನ ನಾನು ನೋಡ್ಕೊಂಡಿದ್ದಕ್ಕೆ ಬಹುತ್ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಟು ಮೀ. ವೆಲ್ಕಮ್. ಯಾ ಸರ್, ಯು ಕ್ಯಾನ್ ಸೇ ಅಬೌಟ್ ಮೀ ಆಲ್ಸೋ ಸರ್. He's really like a good guy, and being very much interested about travels and tours. And regarding prosthetics also, he is having very good knowledge, and he is a very good prosthetic user. I wish him best. I wish him success in future. Okay. He is now for our company. He will look up to 3 states: Karnataka, Tamil Nadu, and Kerala. If you have any requirement, you can directly contact him, or on my number also you can contact. ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನನ್ನಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು, ಸಾರ್ನಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಆಲ್ ಇಂಡಿಯಾದಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತೀನಿ. ಈ 3 ಸ್ಟೇಟಿಗೆ ನಾನೇ ಡೈರೆಕ್ಟ್ ಆಗಿ ಖುದ್ದು ಅವ್ರಿಗೆ ಇದು ಮಾಡಿಸ್ತಾ ಇರೋದು. ಮೀನ್ಸ್ ನಿಮ್ಗೆ ಕಾಲ್ ಬೇಕು ಅಂದ್ರೆ ನನ್ನ ಡೈರೆಕ್ಟ್ ಕಾಲ್ ಮಾಡ್ಬೋದು. ನಾನು ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ. ನಮ್ಮ ಹತ್ರ ಕಾಲ್ ಬಂದ್ಬಿಟ್ಟು ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಅಂತ ತುಂಬಾ ಜನ ಕೇಳಿದ್ರು. ಸರ್ ಹಮಾರಾ ಸ್ಟಾರ್ಟಿಂಗ್ ಪ್ರೈಸ್ ಕ್ಯಾ ಹೈ? For below knee starting price is 15,000. And for above knee starting price is 40,000. ನಮ್ದು ಬಂದ್ಬಿಟ್ಟು ಸ್ಟಾರ್ಟಿಂಗ್ ಬಂದ್ಬಿಟ್ಟು
ಬಿಲೋ ನೀ ಬಂದ್ಬಿಟ್ಟು ಕರೆಕ್ಟ್ ಆಗಿ 15,000ದಿಂದ ಸ್ಟಾರ್ಟ್ ಆಗುತ್ತೆ. ಅಬೋ ನೀ ಬಂದ್ಬಿಟ್ಟು 40,000ದಿಂದ ಸ್ಟಾರ್ಟ್ ಆಗುತ್ತೆ, ಮೀನ್ಸ್ 40,000. ಯಾಕಂದ್ರೆ ಇವಾಗ ನೋಡಿ ನಿಮ್ಗೆ ಸಾಕೆಟ್ ಲೈನರು ಎಲ್ಲ ಸೇರಿಸಿ ಬರ್ಬೇಕಂದ್ರೆ ನಾವು ಇನ್ನೊಂದ್ ಸ್ವಲ್ಪ ₹1,000 ಬರುತ್ತೆ. ಬಿಲೋ ನೀ ಕಿತ್ನಾ ಮೇ ಆ ರहा है ಸರ್? ಮೀನ್ಸ್ ಸಾಕೆಟ್ ಮೀನ್ಸ್ ಲೈನರ್ With liner it will be start from 40,000. 40,000. ಅದು ಕೆಳಗ್ ಬಂದ್ಬಿಟ್ಟು 40,000 ಸ್ಟಾರ್ಟ್ ಆಗುತ್ತೆ ನಿಮ್ಗೆ. And for a bonnet it starts from 65,000. 65,000 With liner, double action foot. ಮೀನ್ಸ್ ಲೈನರು ಇವಾಗ ಈ ಫುಟ್ ಏನಿದೆ ಇದೆಲ್ಲ ಸೇರಿಸಿ ಮೀನ್ಸ್ ಈ ತರ ಫುಟ್ ಬಂದ್ರೆ ನಿಮ್ಗೆ ಇನ್ನೂ ಕಮ್ಮಿ ಬರುತ್ತೆ, ಆ ತರ ಫುಟ್ ಬಂದ್ರೆ ಜಾಸ್ತಿ ಬರುತ್ತೆ. ಇದು ಇವಾಗ ನಮ್ಮ ಪ್ರೈಸ್ ಡೀಟೇಲ್ಸ್. ಇದಕ್ಕಿಂತ 1 ಕೋಟಿವರೆಗೂ ಇದೆ ನಮ್ದು ಪ್ರೈಸ್. ನಿಮ್ಗೆ ಮೀನ್ಸ್ 1 crore ತಕ್ ಏನಾ ಸರ್? There are advanced knee joint and foot, it is reach up to 90 lakhs also. 90 ಮೀನ್ಸ್ 90 ಲಕ್ಷವರೆಗೂ ಇದೆಯಂತೆ. ಇವಾಗ ಅಲ್ಲವರೆಗೂ ನೀವು ಬೇಕಾದ್ರೆ ನಮ್ಮ ಹತ್ರ ಪ್ರಾಡಕ್ಟ್ ಬೈ ಮಾಡ್ಬೋದು. ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ, ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಇವಾಗ ಬೆಂಗಳೂರಲ್ಲಿ, ಕೇರಳದಲ್ಲಿ, ತಮಿಳ್ನಾಡಲ್ಲಿ ಇವಾಗ ಬೆಸ್ಟ್ ಪ್ರೈಸ್ ನಿಮ್ಗೆ ನಡೀತಾ ಇದೆ. ಬೈ 1 get 1 ಲೈನರ್ ಕೊಡ್ತಾ ಇದೀವಿ. ಜೈ ಆಂಜನೇಯ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಇವಾಗ ಓಡೋಣ. ನಾನು ಇದು 2ನೇ 3ನೇ ಟೈಮ್ ಹೇಳ್ತಾ ಇರೋದು ಓಡೋಣ ಅಂತ. ನನ್ಗೆ ಹೋಗಕ್ ಮನ್ಸು ಬರ್ತಾ ಇಲ್ಲ, ಇವಾಗ ಹೋಗ್ತೀನಿ ಇಲ್ಲಿಂದ. ಸರಿ ಬಾಯ್. ಇವಾಗ ನೋಡಿದ್ರೆ ಇದೇ ಬಂದ್ಬಿಟ್ಟು ನಮ್ ಕ್ಲಾಕ್ ನೋಡ್ಬೋದು. ಇಲ್ಲಿಂದ ನಮ್ಗೆ ಎಲ್ಲಾ ವೇರಿಯಂಟು ಸ್ಟಾರ್ಟ್ ಆಗ್ತಾ ಇದೆ. ಸ್ಟಾರ್ಟಿಂಗ್ ಫ್ರಮ್ 15,000 ಅಂತ ಹೇಳಿದ್ರಲ್ಲ, ಇಲ್ಲಿಂದಾನೇ ಸ್ಟಾರ್ಟ್ ಆಗ್ತಾ ಇರೋದು. ನೋಡ್ಬೋದು ಎಷ್ಟು ವೇರಿಯಂಟ್ ಇದೆ. ಇದು ಬಂದ್ಬಿಟ್ಟು ನಮ್ದು ಅದೇ ಹೇಳಿದ್ನಲ್ಲ 40,000, ಅದು ಇದು ಹಿಂಗೆ ಸ್ಟಾರ್ಟ್ ಆಗ್ತಾ ಇರೋದು. ನೋಡ್ಬೋದು ಎಷ್ಟು ವೇರಿಯಂಟ್ ಇದೆ ಅಂದ್ಬಿಟ್ಟು. ನಿಮ್ಗೆ ಯಾವ ತರ ಬೇಕಾದ್ರೂ ಮಾಡಿಸ್ಬೋದು, ಏನ್ ತೊಂದರೆ ಇಲ್ಲ. ಮೀನ್ಸ್ ನಾವು ಕೈಗೆ ಉಗುರು, ಅವ್ರಿಗೆ ಉಗುರು ಒಂದೇ ಒಂದು ಉಗುರು ಇಲ್ಲ ಅದೆಲ್ಲ ಇದ್ರೆ ಅದನ್ನು ಕೂಡ ನಾವೇ ಮಾಡ್ಕೊಡ್ತಾ ಇದೀವಿ. ಜಾಯಿಂಟ್ಗಳು ಸಿಕ್ಕಾಪಟ್ಟೆ ವೇರಿಯಂಟ್ ಇದೆ. ನೋಡ್ಬೋದು ಟಾಪ್ ಎಂಡ್ ವರ್ಗೂ ಇದೆ ನಮ್ಮ ಹತ್ರ. ಮೀನ್ಸ್ ಇದೆಲ್ಲ ಮಾಡ್ತೀವಿ. ಮೀನ್ಸ್ ಪೋಲಿಯೋ ಅವ್ರು ಇರೋರ್ಗೂ ಮಾಡ್ಕೊಡ್ತೀವಿ, ಏನ್ ತೊಂದರೆ ಇಲ್ಲ. ಇಲ್ಲಿಂದ ಹೊರಡುವ ಸಮಯ ಆಗಿದೆ. ನಾನು ಇದನ್ನ ಹೋಗಿ ಮಾಡಿಸ್ಕೊಂಡ್ ಬಂದ್ಬಿಟ್ಟೆ. ಇವಾಗ ಸಾರು ಎಲ್ಲರೂ ಇಲ್ಲೇ ಇದ್ವಿ. ಇವಾಗ ಈ ಸಾರು ಬಂದು ನನ್ನ ಮೀಟ್ ಮಾಡಿದ್ರು. ಹಾಗೆ ಇವಾಗ ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡು ಇಲ್ಲಿಂದ ಹೊರಡ್ತಾ ಇದೀವಿ. ಇವಾಗ ಇಲ್ಲಿಂದ ಹೋಗೋಣ, ಬನ್ನಿ ಹೋಗೋಣ. ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೋಡಿದ್ರೆ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಅವ್ರು ಬಂದ್ಬಿಟ್ಟು ನನ್ನ ಹೈವೇವರೆಗೂ ಬಿಡ್ತಾರೆ. ಲೆಟ್ಸ್ ಗೋ. ನೋಡಿದ್ರೆ ಇದು ಹೊಸ ಬ್ಯಾನರ್ ನಮ್ಮದು. ಇದು ಹೋಗ್ಬಿಟ್ಟು ಇವಾಗ ಹಂಗೆ ಲಿಫ್ಟ್ ಕೇಳ್ಕೊಂಡು ಹೋಗೋದು. ಇವಾಗ ಹೈವೇವರೆಗೂ ಮಾತ್ರ ಇವ್ರು ಬಿಡ್ತಾರೆ. ಬನ್ನಿ ಹೋಗೋಣ. ಓಕೆ ಸರ್, ಬಾಯ್. ಓಕೆ, ಟಾಟಾ. ನೋಡಿದ್ರೆ ಇವ್ರು ನನಗೆ ಮೀಟ್ ಮಾಡಿದ್ದಾರೆ. ಓಕೆ, ಬಾಯ್. ಫೈನಲಿ ಹೈವೇಗೆ ಬಂದು ಕರ್ಕೊಂಡ್ಬಂದು ನಿಲ್ಸಿದ್ದಾರೆ. ಇಲ್ಲಿಂದ ನಾವು ಈ ಕಡೆ ಹೋಗೋದು ಛತ್ತೀಸ್ಗಢ ಹೋಗ್ತಾ ಇದ್ದೀನಿ. ನಿಮ್ಗೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಬಾಯ್ ಭಯ್ಯ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೋಡಿದ್ರೆ ಇನ್ನೊಂದು ಲಿಫ್ಟ್ ಸಿಕ್ಕಿದೆ. ಇಲ್ಲಿಂದ ಹೋಗೋಣ. ನೀವು ಎಕಡೋರ್ಗೂ ಕೂತ್ಕೊಂಡಾರನ್ನ ಸಮೀರ್ಪೇಟ್ವರೆಗೂ ಬಿಡ್ತಾರಂತೆ. ಬನ್ನಿ ಹೋಗೋಣ. ರಿವರ್ ರೈಡಿಂಗ್ ಹೋಗ್ಬಾರ್ದು, ಆದ್ರೆ ಇವಾಗ ಅರ್ಜೆಂಟಿಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಅದಕ್ಕೆ ಹೋಗೋಣ ಬನ್ನಿ. ಇವಾಗ ನೋಡಿದ್ರೆ ಫೈನಲಿ ಲಿಫ್ಟ್ ಸಿಕ್ಕಿದೆ. ಇಲ್ಲಿಂದ ಹೋಗ್ತಾ ಇದೀವಿ. ಹೋಗ್ತಾ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ನೋಡಿದ್ರೆ ಇದೇ ಜಾಗಕ್ಕೆ ಬಂದು ಇಳ್ಕೊಂಡಿರೋದು ನಾವು. ನೆಕ್ಸ್ಟ್ ಲೆವೆಲ್ ಆಗಿದೆ. ಇದು ಮೈಕ್ ಆನ್ ಆಗಿದೆಯಾ ಇಲ್ವ ಅಂತ ಗೊತ್ತಿಲ್ಲ. ಆನ್ ಆಗಿದೆ ಅನ್ಕೋತೀನಿ. ಭಯ್ಯ, ಆಪ್ಕಾ ನಾಮ್? ಮೊಹಮ್ಮದ್. ಆಪ್ಕಾ ನಾಮ್? ಅರವಿಂದ್. ಇವ್ರ ಹೆಸರು ಬಂದ್ಬಿಟ್ಟು ಅರವಿಂದ್. ಇವ್ರು ತೆಲುಗು ಮಾತಾಡ್ತಾರೆ, ಇವ್ರು ಹಿಂದಿ ಮಾತಾಡ್ತಾರೆ. ನೆಕ್ಸ್ಟ್ ಲೆವೆಲ್ ಆಗಿ ಇವಾಗ ಇಲ್ಲಿಂದ ಹೋಗೋಣ. ಲೆಟ್ಸ್ ಗೋ. ಇವಾಗ ಇದೇ ರೋಡಲ್ಲೇ ಚಂಡೀಗಢ ಹೋಗೋ ರೋಡ್ ಇದು. ಬನ್ನಿ, ಹೋಗ್ತಾ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. ಲೇಕ್ ಸಕ್ಕತ್ತಾಗಿದೆ ಇಲ್ಲ ಹಂಗೆ ನೋಡಕ್ಕೆ. ಶಮೀರ್ಪೇಟ್ ಲೇಕ್. ಶಮೀರ್ಪೇಟ್ ಲೇಕ್. ಥ್ಯಾಂಕ್ ಯು.
ಇವನು ನೋಡಿದ್ರೆ ಕನ್ನಡ ಬರುತ್ತೆ. ನನ್ ತುಂಬಾ ದಿನ ಆಗೋಗಿತ್ತು ಕನ್ನಡ ಮಾತಾಡಿ ಕೇಳಿನೇ. ಕನ್ನಡ ಮಾತಾಡುವಾಗ ಒಂಥರ ಖುಷಿ ಆಗುತ್ತೆ. ಇವಾಗ ನೋಡಿದ್ರೆ ಅವ್ರು ಬಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನಾನು ನೋಡಿದಾರೆ ಅಂದ್ರು. ಇವನು ಯೂಟ್ಯೂಬ್ ಅಲ್ಲಿ ನಿನ್ನ ಹೆಸರೇನು ಅಂದ್ಬಿಟ್ಟು ಕೇಳಿ ಹಾಕ್ಸ್ಕೊಂಡ ನೆಕ್ಸ್ಟ್ ಲೆವೆಲ್ ಆಗಿ. ಇವಾಗ ಇದೇ ರೋಡಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಹೋಗ್ತಾ ಬ್ರೋ ಬಾಯ್. ಇವಾಗ ಎಲ್ಲರೂ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಬಾಯ್ ಬಾಯ್. ಯಾ ಇನ್ನೇನೋ ನೋಡೋಣ ಯಾವ್ದಾದ್ರು ಲಿಫ್ಟ್ ಸಿಗುತ್ತಾ ಅಂದ್ಬಿಟ್ಟು ಸಿಕ್ಕಿದ್ರೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಇದೇ ರೋಡ್ಗೆ ಹೋಗ್ಬೇಕು. ನೋಡಿದ್ರೆ ಒಂದು ಜಾಗಕ್ಕೆ ಬಂದು ಇವಾಗ ನಿಂತ್ಕೊಂಡಿದ್ದೀವಿ. ನೋಡ್ಬೋದು ಇಲ್ಲಿಂದ ಇನ್ನೇನು ಹಿಂಗೆ ಹೋಗಬೇಕು. ಅಣ್ಣ ಅವ್ರ ಜೊತೆ ಇನ್ನೂ 25 ಕಿಲೋಮೀಟ್ರ್ ಹೋಗ್ತೀನಿ. ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಅಣ್ಣ ಅವ್ರದ್ದೊಂದು ಬಿಸಿ ಕೆಲಸ ನಡೀತಿದೆ, ಅದಕ್ಕೆ ವಿಡಿಯೋ ಮಾಡ್ತಾ ಇಲ್ಲ. ನಿಮ್ಗೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಅಂದರೆ ಈ ಬ್ರೋ ನನಗೆ ಲಿಫ್ಟ್ ಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಥ್ಯಾಂಕ್ ಯು. ಓಕೆ ಬ್ರೋ ಬಾಯ್. ಸೇಫ್ ಡ್ರೈವ್. ಇವಾಗ ನಾನು ಬಂದ್ಬಿಟ್ಟು ಬ್ರಿಡ್ಜ್ ಮೇಲೆ ಹೋಗಬೇಕು. ಅವ್ರು ಬ್ರಿಡ್ಜ್ ಕೆಳಗೆ ಹೋಗ್ತಾರೆ. ನಾನು ಕರೀಂನಗರ್ ಕಡೆ ಹೋಗ್ತಾ ಇದ್ದೀನಿ, ಅವ್ರು ಕೆಳಗೆ ಹೋಗ್ತಾ ಇದ್ದಾರೆ. ಲೆಟ್ಸ್ ಗೋ. ಓಕೆ ಬ್ರೋ. ಆದರೆ ಈ ಅಣ್ಣನೇ ನಮ್ಗೆ ಲಿಫ್ಟ್ ಕೊಡ್ತಾ ಇರೋದು. ಥ್ಯಾಂಕ್ ಯು ಅಣ್ಣ, ಶಾನಾ ಥ್ಯಾಂಕ್ಸ್. ಇವಾಗ ಇಲ್ಲಿಂದ ಒಂದು 10 ಕಿಲೋಮೀಟರ್ ಲಿಫ್ಟ್ ಕೊಡ್ತಾ ಇದ್ದಾರೆ. ಬನ್ನಿ ಹೋಗೋಣ. ಥ್ಯಾಂಕ್ ಯು. ಇವಾಗ ನೋಡಿದ್ರೆ ಅವ್ರು ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಇದು ಪೆಟ್ರೋಲ್ ಬಂಕ್. ಇದು 24 ಕಾದನಾ? ಕಷ್ಟಮಾಯಿಂದೆ ಇಬ್ರು పనుకోవచ్చా? ఏం ప్రాబ్లం లేదు కదా. 24 hours ఉంటే నీకు ఏ ప్రాబ్లం ఉండదు. మీన్స్ కెమెరా అంతా ఉంటుంది కదా, అందుకే. ఈ అట్లు పోయిండారు. నేను ఇట్లు పోవాలా ఇప్పుడు. ಇವಾಗ ನೋಡಿದ್ರೆ ಇಲ್ಲಿಗೆ ಬಂದು ಸ್ಟೇ ಆಗಿದ್ದೀವಿ ಆಲ್ರೆಡಿ. ನೋಡೋಣ ಇಲ್ಲೇ ಎಲ್ಲಾದರೂ ಟೆಂಟ್ ಹಾಕೊಂಡು ಮಲ್ಕೊಂಬಿಡೋಣ. 10 ಗಂಟೆಗೆ ಲಾಸ್ಟ್ ಅಂತ ಇದು. ಇಲ್ಲಾಂದರೆ 10 ಗಂಟೆವರೆಗೂ ಲಿಫ್ಟ್ ಕೇಳಕ್ಕೆ ಟ್ರೈ ಮಾಡೋಣ. ಯಾವ್ದಾದ್ರು ಲಿಫ್ಟ್ ಸಿಕ್ಕಿದ್ರೆ ಹೋಗ್ಬಿಡೋಣ. ಕಾರ್ ರೇಟ್ ಕಾದಾನ. ಸರಿ ಅಣ್ಣ, ನಾನು ಪೋಯಿ ಲಿಫ್ಟ್ ಅಡುಕ್ತಾ ಹೊಂಟಿನಿ. ಇವಾಗ ನೈಟ್ ಇಲ್ಲೇ ಬಂದ್ಬಿಟ್ಟು ಟೆಂಟ್ ಹಾಕೊಂಡು ಮಲ್ಗೋಣ ಅಂತ ಇದ್ದೀನಿ. ಇವಾಗ ಟೆಂಟ್ ಹಾಕೊಂಡು ಮಲಗಿದ್ಮೇಲೆ ನಿಮಗೆ ಸಿಗ್ತೀನಿ. ಜೈ ಆಂಜನೇಯ. ಇವಾಗ ನೋಡಿದ್ರೆ ಟೆಂಟ್ ಹಾಕಿದ್ದೀವಿ ಪೆಟ್ರೋಲ್ ಬಂಕಲ್ಲಿ. ಹಂಗೆ ಸ್ಟ್ರೈಟಾಗಿ ಇಲ್ಲಿ ಯಾವ ಗಾಡಿನೂ ಬರೋಲ್ಲ ಅಂತ ಇಲ್ಲಿ ಹಾಕ್ಸಿದ್ದಾರೆ. ಲೈಟ್ ಇಲ್ಲಿ ಆನ್ ಆಗಿರುತ್ತೆ ಅಂದ್ಬಿಟ್ಟು. ಇವಾಗ ಇಲ್ಲಿ ಮಲ್ಕೊಂಡು ಎಲ್ಲ ಬ್ಯಾಗೆಲ್ಲ ಒಳಗೆ ತಿಕ್ಕೊಂಡು ಮಲ್ಕೊಳ್ಳೋಣ. ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಇಷ್ಟೇ, ನಿದ್ದೆ ಮಾಡೋದಷ್ಟೇ ಇವಾಗ ಕಾರ್ಯ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ. ನಾನು ಮಾಡಿರೋ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಆಗಲೇ ನಾನು ಮಾಡೋ ವಿಡಿಯೋ ನಿಮಗೆಲ್ಲರಿಗೂ ನೋಟಿಫಿಕೇಶನ್ಗೆ ಬರೋದು. ಜೈ ಆಂಜನೇಯ. ಗುಡ್ ನೈಟ್. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ನಾಳೆ ಬೆಳಿಗ್ಗೆ ಎದ್ಬಿಟ್ಟು. ಬಾಯ್.